ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದ್ದಂತಹ ನವೆಂಬರ್ ಕ್ರಾಂತಿಯ ಚರ್ಚೆ ಏಕಾಏಕಿ ಸೈಲೆಂಟ್ ಆಗಿದೆ. ಹಾಗಂತ ನಿಜಕ್ಕೂ ಸೈಲೆಂಟ್ ಆಗಿದೆಯಾ? ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ರು ಕೂಡ ಈ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಆದ್ರೆ ಒಳಗೊಳಗೆ ಜ್ವಾಲಾಮುಖಿ ಕುದೀತಾ ಇದೆ. ನವೆಂಬರ್ 20, 2025 ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹತ್ವದ ದಿನ. ಅಂದಿನ ಸಿದ್ದರಾಮಯ್ಯ 2.0 ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ಳಲಿದ್ದು, ಈ ಕಾರಣದಿಂದಲೇ ಕರ್ನಾಟಕದ ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಜೋರು ಚರ್ಚೆಯಾಗಿತ್ತು. ಸಿದ್ದರಾಮಯ್ಯ, ಡಿಕೆಶಿ ಬಣಗಳಂತೂ ಜಿದ್ದಿಗೆ ಬಿದ್ದಂತೆ ತಮ್ಮ ನಾಯಕನ ಪರ ವಕಾಲತ್ತು ವಹಿಸಿತು. ಚರ್ಚೆ ಹೈಕಮಾಂಡ್ ವರೆಗೆ ತಲುಪಿ ಕೆಲವರಿಗೆ ನೋಟಿಸ್ ಸಹ ಬಂದಿತ್ತು. ಆದರೆ ಇದೀಗ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಏಕಾಏಕಿ ಮೌನಕ್ಕೆ ಜಾರಿದ್ದಾರೆ. ನವೆಂಬರ್ ಕ್ರಾಂತಿ ಮಹಾಪ್ರಶ್ನೆಗೆ ಮೌನವೇ ಉತ್ತರ. ಸಿದ್ದರಾಮಯ್ಯ, ಡಿಕೆಶಿ ಮೌನ ಕ್ರಾಂತಿಯ ಮರ್ಮವೇನು? ನವೆಂಬರ್ ಕ್ರಾಂತಿ ರಾಜ್ಯ ರಾಜಕೀಯದಲ್ಲಿ ಕಳೆದೆರಡು ತಿಂಗಳಿನಿಂದ ಭಾರಿ ಚರ್ಚೆಯಲ್ಲಿದ್ದ ವಿಚಾರ ಅಂದ್ರೆ ಅದು ನವೆಂಬರ್ ಕ್ರಾಂತಿ. ಸಿದ್ದರಾಮಯ್ಯ ಆಪ್ತ ಮಾಜಿ ಸಚಿವ ರಾಜಣ್ಣ ಹಚ್ಚಿದ್ದ ಈ ನವೆಂಬರ್ ಕ್ರಾಂತಿಯ ಕಿಚ್ಚು ಕಾಂಗ್ರೆಸ್ನಲ್ಲಿ ಕಂಪನ ಮೂಡಿಸಿದ್ರೆ ಬಿಜೆಪಿಗರ ಬಾಯಿಗೆ ಮೃಷ್ಟಾನ್ನ ಭೋಜನವಾಗಿತ್ತು. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಪಟ್ಟದಿಂದ ಇಳಿತಾರೆ, ಡಿಕೆಶಿಗೆ ರಾಜಯೋಗ ಕಾದಿದೆ ಅನ್ನೋ ಜೋರು ಚರ್ಚೆಯಾಗಿತ್ತು. ಆದರೆ ಮೊನ್ನೆ ಡಿಕೆಶಿ ದೆಹಲಿಯಿಂದ ಬಂದ ನಂತರ ಅದ್ಯಾಕೋ ಸಿಎಂ ಮತ್ತು ಡಿಸಿಎಂ ಇಬ್ಬರು ಮೌನ ಕ್ರಾಂತಿಗೆ ಮೊರೆ ಹೋಗಿದ್ದಾರೆ. ಹೌದು, ಕಾಂಗ್ರೆಸ್ ಹೈಕಮಾಂಡ್ನ ಚಿತ್ತ ಸಂಪೂರ್ಣ ಬಿಹಾರ ಚುನಾವಣೆಯತ್ತ ನೆಟ್ಟಿದೆ. ರಾಹುಲ್ ಆದಿಯಾಗಿ ಎಲ್ಲಾ ನಾಯಕರು ತೇಜಸ್ವಿಯನ್ನ ಸಿಎಂ ಮಾಡೋ ರಣತಂತ್ರ ಹೂಡ್ತಿದ್ದಾರೆ. ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಾತ್ರ ಸಿಎಂ ಕುರ್ಚಿ ಕದನ ಜೋರಾಗಿದ್ದು, ಇದು ಹೈಕಮಾಂಡ್ಗೂ ಸಹ ಬಿಸಿ ತುಪ್ಪವಾಗಿದೆ. ಸಿದ್ದರಾಮಯ್ಯ, ಡಿಕೆಶಿ ಬಣಗಳ ಬಾಯಿಗೆ ಬೀಗ ಹಾಕಲು ಸ್ವತಃ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮುಂದಾಗಿದ್ದಾರೆ. ಡಿಸಿಎಂ ಡಿಕೆಶಿಗೆ ವೇಣುಗೋಪಾಲ್ ಫೋನ್ ಕಾಲ್. ನವೆಂಬರ್ 14ರಂದು ಮೌನ ದೀಕ್ಷೆ ಧರಿಸುವಂತೆ ಮನವೊಲಿಕೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆಶಿಗೆ ಕರೆ ಮಾಡಿದ್ದ ರಾಹುಲ್ ಗಾಂಧಿ ಆಪ್ತ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಬಿಹಾರ ಚುನಾವಣೆವರೆಗೂ ಅಧಿಕಾರದ ಹಸ್ತಾಂತರದ ಚರ್ಚೆ ಬೇಡ ಎಂದು ಮನವಿ ಮಾಡಿದ್ದಾರೆ. ನವೆಂಬರ್ 14ರಂದು ಬಿಹಾರದ ಫಲಿತಾಂಶ ಬರಲಿದೆ. ಆ ಬಳಿಕ ನಾವು ಕರ್ನಾಟಕ ವಿಚಾರವನ್ನ ಚರ್ಚೆ ಮಾಡೋಣ ಎಂದು ಡಿಕೆಶಿಗೆ ತಿಳಿ ಹೇಳಿದ್ದು, ಹೀಗಾಗಿ ಡಿಕೆ ಶಿವಕುಮಾರ್ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಪ್ರಾರ್ಥನೆಗೆ ಫಲ ಸಿಗದಿದ್ರೂ ಪ್ರಯತ್ನಕ್ಕೆ ಫಲ ಸಿಗಲಿದೆ ಎಂದ ಸಿದ್ಧಾಂತವನ್ನ ಬಲವಾಗಿ ನಂಬಿರುವ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದಿದ್ದಾರೆ. ಇಂದಲ್ಲ ನಾಳೆ ನಾನು ಕರ್ನಾಟಕದ ಸಿಎಂ ಆಗೇ ಆಗ್ತೀನಿ ಅನ್ನೋ ಭರವಸೆಯೊಂದಿಗೆ ಮತ್ತೆ ಮೌನ ದೀಕ್ಷೆ ಪಡೆದಿದ್ದಾರೆ. ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಡಿಕೆ ಶಿವಕುಮಾರ್ ತಟಸ್ಥವಾಗಿದ್ರೂ ಭೂಮಿಯೊಳಗಿನ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದಾರೆ. ಈ ಅಗ್ನಿ ಜ್ವಾಲೆಯನ್ನ ಹೈಕಮಾಂಡ್ ಹೇಗೆ ತಣಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಹನುಮಂತ್ ದುರ್ಗತ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಧಿಕಾರ ಹಸ್ತಾಂತರದ ಪ್ರಶ್ನೆ ಕೇಳಿದ್ರೆ ಸಾಕು, ಡಿಕೆಶಿ ಸೈಲೆಂಟ್ ಆದ್ರೆ ಸಿದ್ದರಾಮಯ್ಯ ವೈಲೆಂಟ್ ಆಗ್ಬಿಡ್ತಾ ಇದ್ದಾರೆ. ಮೊನ್ನೆ ವಿಧಾನಸೌಧದಲ್ಲಿ ಪತ್ರಕರ್ತರ ವಿರುದ್ಧ ಸಿಡಿದೆದ್ದಿದ್ದ ಸಿಎಂ ಇವತ್ತು ತವರಿನಲ್ಲೂ ಕೂಡ ಕಸಿವಿಸಿಕೊಂಡಿದ್ರು. ಮುಖ್ಯಮಂತ್ರಿಗಳ ಮುನಿಸಿಗೆ ಹಾಗಾದ್ರೆ ಕಾರಣವಾಗಿದ್ದೇನು? ನೋಡಿ. ನವೆಂಬರ್ ಕ್ರಾಂತಿಯ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಬೆಂಬಡದ ಭೂತದಂತೆ ಕಾಡ್ತಾ ಇದೆ. ಅದರಲ್ಲೂ ನವೆಂಬರ್ ತಿಂಗಳು ಶುರುವಾದ ಮೇಲಂತೂ ಮಾಧ್ಯಮಗಳ ಮೇಲೆ ಮುಖ್ಯಮಂತ್ರಿಗಳ ಮುನಿಸು ಹೆಚ್ಚಾಗಿದ್ದು, ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಸಾಕು ಸಿಡಿಮಿಡಿಗೊಳ್ತಾ ಇದ್ದಾರೆ. ಬಿಹಾರ ಫಲಿತಾಂಶ ಬಳಿಕ ರಾಜ್ಯದಲ್ಲಿ ಕ್ರಾಂತಿನ? ಮಾಧ್ಯಮಗಳ ಪ್ರಶ್ನೆಗೆ ಸಿಟ್ಟೇಕೆ ಸಿದ್ದರಾಮಯ್ಯ? ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆಗೆ ಒಂದಷ್ಟು ದಿನದ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸರಿಯಾಗಿ ಇಂದಿನಿಂದ 11ನೇ ದಿನಕ್ಕೆ ಬಿಹಾರ ವಿಧಾನಸಭೆಯ ಫಲಿತಾಂಶ ಹೊರಬೀಳಲಿದ್ದು, ಅದಾಗಿ ಮಾರನೇ ದಿನವೇ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹಾರಲಿದ್ದಾರೆ. ನೆಪಕ್ಕೆ ಮಾತ್ರ ಸಿಎಂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ದೆಹಲಿಗೆ ಹೋಗ್ತಾ ಇದ್ದು, ಆದರೆ ಅಸಲಿ ವಿಚಾರ ಕುರ್ಚಿಯದ್ದೇ ಆಗಿದೆ.
ಈ 10 ದಿನಗಳೇ ಸಿಎಂ ಪಾಲಿಗೆ ಮುಳ್ಳಿನ ಹಾದಿಯಾಗಿದ್ದು ಮಾಧ್ಯಮಗಳ ಪ್ರಶ್ನೆಯೂ ಸಿಎಂಗೆ ಮುಳ್ಳಂತೆ ಭಾಸವಾಗ್ತಿದೆ. ಪತ್ರಕರ್ತರು ಅಧಿಕಾರ ಹಸ್ತಾಂತರದ ಪ್ರಶ್ನೆ ಕೇಳಿದಾಗಲೆಲ್ಲ ಉರಿದುರಿದು ಬೀಳ್ತಿದ್ದಾರೆ. ಮೊನ್ನೆ ವಿಧಾನಸೌಧ, ಇಂದು ಮೈಸೂರಲ್ಲಿ ಮತ್ತದೇ ಭಾಷೆ ಬಳಸಿದ್ದಾರೆ. ನಿಮ್ಗೆ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಎಲ್ಲಿ? ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡಿದಿರೋ ಪತ್ರಿಕೆ ಯಾವುದು? ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಬಿಹಾರದ ಮುಖಂಡರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ಪ್ರಚಾರ ನಿಮ್ಗೇನು ಇಲ್ವಾ? ಅಲ್ಲ ಸರ್, ಜನ ಮಾತಾಡೋದು ಬೇಡಪ್ಪ. ಜನ ಏನಾರು ಮಾತಾಡ್ತಾರೆ. ಹೈಕಮಾಂಡು ಯಾರು? ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು. ಅವ್ರು ಮಾತಾಡಿದಾರ? ಮತ್ತೆ ನೀವೇ? ಇಷ್ಟು ಮಾತ್ರವಲ್ಲ, ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಬುಸುಗುಟ್ಟುತ್ತಲೇ ಉತ್ತರಿಸಿದ ಸಿಎಂ ಈ ಪ್ರಶ್ನೆಯ ಅವಶ್ಯಕತೆ ಏನಿತ್ತು ಅಂತ ಹೇಳಿದ್ದಾರೆ. ಜನ ಮಾತಾಡೋದಕ್ಕಿಂತ ನಿಮ್ಮದೇ ಜಾಸ್ತಿ ಆಗಿರೋದು. ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು. ಅಗತ್ಯ ಏನಿತ್ತು? ಅಲ್ಲಿಯ ಮುಖಂಡರು ಈಗ ತಾನೇ ಮಾತಾಡಿದ್ದಾರೆ ಅಂತ ಕೇಳಿದ್ದಾರೆ. ಯಾವ ಮುಖಂಡರು? ಡಿ.ಕೆ. ಶಿವಕುಮಾರ್ ಅವರು ಸಭೆ ಮಾಡ್ತಾ ಇದ್ದಾರೆ. ಬಿಹಾರದ ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಈಗ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಕುರ್ಚಿ ಉಳಿಸಿಕೊಳ್ಳಲು ಸಂಪುಟ ಸರ್ಜರಿಯ ರಣತಂತ್ರ. ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರದ ಪ್ರಶ್ನೆ ಇಲ್ಲ ಅಂತಿರೋ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಮಾಡ್ತೀನಿ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಸಂಪುಟ ಪುನರಚನೆ ಏನಾದ್ರು ಮಾಡ್ತಾರೆ? ಸಂಪುಟ ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ದೆಹಲಿಗೆ ಏನಾದ್ರು ಹೋಗ್ತಾ ಇದ್ದಾರೆ? ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿಯವರು ಹೈಕಮಾಂಡ್ ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ಡೆಲ್ಲಿಗೆ 15 ತಾರೀಕು. ಸಿದ್ದರಾಮಯ್ಯ ಮಾತಾಡಲಿ, ಅತ್ತ ಡಿ.ಕೆ. ಶಿವಕುಮಾರ್ ಮೌನವಾಗಿರಲಿ. ಆದರೆ ನವೆಂಬರ್ 14ರ ಬಳಿಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಜ್ವಾಲಾಮುಖಿ ಸ್ಫೋಟವಂತೂ ಸತ್ಯ. ಕರ್ನಾಟಕದಿಂದ ಬಂಡೆದ್ದು ಬರೋ ಅಲ್ಲಿಯನ್ನ ಹೈಕಮಾಂಡ್ ಅದೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಧಿಕಾರ ಹಸ್ತಾಂತರದ ಪ್ರಶ್ನೆ ಕೇಳಿದ್ರೆ ಸಾಕು, ಡಿಕೆಶಿ ಸೈಲೆಂಟ್ ಆದ್ರೆ ಸಿದ್ದರಾಮಯ್ಯ ವೈಲೆಂಟ್ ಆಗ್ಬಿಡ್ತಾ ಇದ್ದಾರೆ. ಮೊನ್ನೆ ವಿಧಾನಸೌಧದಲ್ಲಿ ಪತ್ರಕರ್ತರ ವಿರುದ್ಧ ಸಿಡಿದೆದ್ದಿದ್ದ ಸಿಎಂ ಇವತ್ತು ತವರಿನಲ್ಲೂ ಕೂಡ ಕಸವಿಸಿಕೊಂಡಿದ್ರು. ಮುಖ್ಯಮಂತ್ರಿಗಳ ಮುನಿಸಿಗೆ ಹಾಗಾದ್ರೆ ಕಾರಣವಾಗಿದ್ದೇನು ನೋಡಿ. ನವೆಂಬರ್ ಕ್ರಾಂತಿಯ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲ ಎಬ್ಬಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಬೆಂಬಡದ ಭೂತದಂತೆ ಕಾಡ್ತಾ ಇದೆ. ಅದರಲ್ಲೂ ನವೆಂಬರ್ ತಿಂಗಳು ಶುರುವಾದ ಮೇಲಂತೂ ಮಾಧ್ಯಮಗಳ ಮೇಲೆ ಮುಖ್ಯಮಂತ್ರಿಗಳ ಮುನಿಸು ಹೆಚ್ಚಾಗಿದ್ದು ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ಸಾಕು ಸಿಡಿಮಿಡಿಗೊಳ್ತಾ ಇದ್ದಾರೆ. ಬಿಹಾರ ಫಲಿತಾಂಶ ಬಳಿಕ ರಾಜ್ಯದಲ್ಲಿ ಕ್ರಾಂತಿನ? ಮಾಧ್ಯಮಗಳ ಪ್ರಶ್ನೆಗೆ ಸಿಟ್ಟೇಕೆ ಸಿದ್ದರಾಮಯ್ಯ? ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆಗೆ ಒಂದಷ್ಟು ದಿನದ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸರಿಯಾಗಿ ಇಂದಿನಿಂದ 11ನೇ ದಿನಕ್ಕೆ ಬಿಹಾರ ವಿಧಾನಸಭೆಯ ಫಲಿತಾಂಶ ಹೊರಬೀಳಲಿದ್ದು, ಅದಾಗಿ ಮಾರನೇ ದಿನವೇ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹಾರಲಿದ್ದಾರೆ. ನೆಪಕ್ಕೆ ಮಾತ್ರ ಸಿಎಂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ದೆಹಲಿಗೆ ಹೋಗ್ತಾ ಇದ್ದು, ಆದರೆ ಅಸಲಿ ವಿಚಾರ ಕುರ್ಚಿಯದ್ದೇ ಆಗಿದೆ. ಈ 10 ದಿನಗಳೇ ಸಿಎಂ ಪಾಲಿಗೆ ಮುಳ್ಳಿನ ಹಾದಿಯಾಗಿದ್ದು ಮಾಧ್ಯಮಗಳ ಪ್ರಶ್ನೆಯೂ ಸಿಎಂಗೆ ಮುಳ್ಳಂತೆ ಭಾಸವಾಗ್ತಿದೆ. ಪತ್ರಕರ್ತರು ಅಧಿಕಾರ ಹಸ್ತಾಂತರದ ಪ್ರಶ್ನೆ ಕೇಳಿದಾಗಲೆಲ್ಲ ಉರಿದುರಿದು ಬೀಳ್ತಿದ್ದಾರೆ. ಮೊನ್ನೆ ವಿಧಾನಸೌಧ, ಇಂದು ಮೈಸೂರಲ್ಲಿ ಮತ್ತದೇ ಭಾಷೆ ಬಳಸಿದ್ದಾರೆ. ನಿಮ್ಗೆ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಎಲ್ಲಿ? ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡಿದಿರೋ ಪತ್ರಿಕೆ ಯಾವುದು? ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಬಿಹಾರದ ಮುಖಂಡರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ಪ್ರಚಾರ ನಿಮ್ಗೇನು ಇಲ್ವಾ? ಅಲ್ಲ ಸರ್, ಜನ ಮಾತಾಡೋದು ಬೇಡಪ್ಪ. ಜನ ಏನಾರು ಮಾತಾಡ್ತಾರೆ.
ಹೈಕಮಾಂಡು ಯಾರು ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಮತ್ತೆ ನೀವೇ ಇಷ್ಟು ಮಾತ್ರವಲ್ಲ, ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಬುಸುಗುಟ್ಟುತ್ತಲೇ ಉತ್ತರಿಸಿದ ಸಿಎಂ ಈ ಪ್ರಶ್ನೆಯ ಅವಶ್ಯಕತೆ ಏನಿತ್ತು ಅಂತ ಹೇಳಿದ್ದಾರೆ. ಜನ ಮಾತಾಡೋದಕ್ಕಿಂತ ನಿಮ್ಮದೇ ಜಾಸ್ತಿ ಆಗಿರೋದು. ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು. ಅವ್ರು ಹೇಳ್ತಾರೆ ಅಗತ್ಯ ಏನಿತ್ತು? ಅಲ್ಲ, ಅಲ್ಲಿಯ ಮುಖಂಡರು ಈಗ ತಾನೇ ಮಾತಾಡಿದ್ದಾರೆ ಅಂತ ಕೇಳಿದ್ದಾರೆ. ಯಾವ ಮುಖಂಡರು? ಅಲ್ಲಿಯ ಡಿ.ಕೆ. ಶಿವಕುಮಾರ್ ಅವರು ಸಭೆ ಮಾಡ್ತಾ ಇದ್ದಾರೆ ಬಿಹಾರದ ಮತದಾರರ ಜೊತೆ. ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಈಗ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಕುರ್ಚಿ ಉಳಿಸಿಕೊಳ್ಳಲು ಸಂಪುಟ ಸರ್ಜರಿಯ ರಣತಂತ್ರ. ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರದ ಪ್ರಶ್ನೆ ಇಲ್ಲ ಅಂತಿರೋ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಮಾಡ್ತೀನಿ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಸಂಪುಟ ಪುನರಚನೆ ಏನಾದ್ರು ಮಾಡ್ತಾರೆ? ಸಂಪುಟ ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ದೆಹಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ? ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿಯವ್ರ ಹೈಕಮಾಂಡ್ ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ಡೆಲ್ಲಿಗೆ 15 ತಾರೀಕು. ಸಿದ್ದರಾಮಯ್ಯ ಮಾತಾಡಲಿ, ಅತ್ತ ಡಿಕೆ ಶಿವಕುಮಾರ್ ಮೌನವಾಗಿರಲಿ. ಆದರೆ ನವೆಂಬರ್ 14ರ ಬಳಿಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಜ್ವಾಲಾಮುಖಿ ಸ್ಫೋಟವಂತೂ ಸತ್ಯ. ಕರ್ನಾಟಕದಿಂದ ಬಂಡೆದ್ದು ಬರೋ ಅಲ್ಲಿಯನ್ನ ಹೈಕಮಾಂಡ್ ಅದೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.